ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟೂಲ್ಸ್ ಬಗ್ಗೆ ಹೇಳಿದ್ದೆ. ಇವಾಗ ನಾನು ಲೇಯರ್ಸ್ ಪ್ಯಾನಲ್ ಬಗ್ಗೆ ಹೇಳ್ತೀನಿ, ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೇಗೆ ಲೇಯರ್ಸ್ ಪ್ಯಾನಲ್ ಏನಕ್ಕೆ ವರ್ಕ್ ಆಗುತ್ತೆ ಏನು ಅಂತ ನಾನು ಜಸ್ಟ್ ಹೇಳ್ತೀನಿ ನಿಮಗೆ. ಜಸ್ಟ್ ಸ್ವಲ್ಪನೇ ಹೇಳ್ತೀನಿ, ಅದು ನಾನು ಇವಾಗ ಖಾಲಿ ಹಿಂಗೆ ಏನೋ ಮಾಡಿ ತೋರಿಸಿ ನಿಮಗೆ ಹೇಳಿದ್ರೆ ಅರ್ಥನೂ ಆಗಲ್ಲ. ನಾನು ಏನಾದರೂ ವರ್ಕ್ ಮಾಡಬೇಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ಜಸ್ಟ್ ಲೇಯರ್ ಪ್ಯಾನಲ್ ಹೇಗೆ ವರ್ಕ್ ಆಗುತ್ತೆ ಏನು ಅಂತ, ಮತ್ತು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಯೂಸ್ ಮಾಡೋದು ಅದನ್ನು. ಓಕೆ, ನಾನು ಇವಾಗ ಜಸ್ಟ್ ಇಲ್ಲಿ ಒಂದು ಫೈಲ್ ತಗೊಂಡಾಗ ಈಗ ಬರುತ್ತೆ ಆಯಿತಾ, ಬ್ಯಾಕ್ಗ್ರೌಂಡ್ ಅಂತ. ಇದು ಡಿಫಾಲ್ಟಾಗೇ ಬರುತ್ತೆ, ಯಾವತ್ತು ಲಾಕ್ ಆಗಿನೇ ಇರುತ್ತೆ. ನೀವು ಇದ್ರ ಮೇಲೆ ನಾರ್ಮಲಾಗಿ ಒಂದು ಡಾಕ್ಯುಮೆಂಟ್ ತೊಗೊಂಡ್ರು ಹಿಂಗೆ ಬರುತ್ತೆ, ಒಂದು ಇಮೇಜ್ ಓಪನ್ ಮಾಡಿದ್ರು ಹಿಂಗೆ ಬರುತ್ತೆ, ಇದೇ ಥರ ಇರುತ್ತೆ ಆಯಿತಾ. ಡಿಫಾಲ್ಟಾಗಿ ಲಾಕ್ ಆಗೇ ಬರುತ್ತೆ. ಓಕೆ, ಸೊ ನಮಗಿವಾಗ ಇದು ಆಲ್ರೆಡಿ ವೈಟ್ ಫಿಲ್ ಆಗಿದೆ ಆಯಿತಾ. ನಮ್ಗೆ ವೈಟ್ ಫಿಲ್ ಆಗಿರೋದು ಬೇಡ, ನಮ್ಗೆ ಖಾಲಿ ಒಂದು ಜಸ್ಟ್ ಕಲರ್ ಬೇಕಷ್ಟೆ ಆಯಿತಾ. ಇವಾಗ ನಾನು ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದ್ದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ, ಹೀಗೆ ಒಂದು ಬ್ಲ್ಯಾಂಕ್ ಪ್ಯಾನಲ್ ಓಪನ್ ಆಯಿತು. ಇದ್ರ ಮೇಲೆ ನಾನು ಕಮಾಂಡ್ ಹಿಡಿದು ಸೆಲೆಕ್ಟ್ ಮಾಡಿದ್ರೆ ಏನು ಸೆಲೆಕ್ಷನ್ ಮಾಡೋಕ್ಕೆ ಏನೂ ಇಲ್ಲ, ಯಾಕಂದರೆ ಇದು ಬ್ಲ್ಯಾಂಕ್ ಇದೆ, ಟ್ರಾನ್ಸ್ಪರೆಂಟ್ ಆಗಿದೆ ಬ್ಯಾಕ್ಗ್ರೌಂಡ್ ಆಯಿತಾ. ಇವಾಗ ನಾನು ಇದ್ರ ಮೇಲೆ ಜಸ್ಟ್ ಒಂದು ಪೇಂಟ್ ಮಾಡ್ತೀನಿ ಬ್ರಷಲ್ಲಿ ಆಯಿತಾ, ಬ್ರಷ್ ಟೂಲ್ ತಗೊಂಡು. ಇದು ಇವಾಗ ರೆಡ್ ಕಲರ್ ಇದೆ, ಹಾಗೆ ನಾನು ಬೇರೆ ಬೇರೆ ಕಲರ್ ತೊಗೊತೀನಿ, ಬ್ಲೂ, ಜಸ್ಟ್ ನಿಮಗೆ ಐಡಿಯಾ ಬರಲಿ ಅಂತ. ಬ್ಲೂ ಇದೆ, ಆಮೇಲೆ ಗ್ರೀನ್ ಕಲರ್ ತೊಗೊತೀನಿ. ಸೊ 3 ಕಲರ್ ತೊಗೊತೆ, ಜಾಸ್ತಿ ಕಲರ್ ತೊಗೊಂಡ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬೋದು. 3 ಕಲರ್ ತೊಗೊಂಡೆ ನಾನು, ಜಸ್ಟ್ ಬ್ರಷ್ ಮಾಡಿದೆ, 3 ಸಪ್ರೇಟ್ ಲೇಯರ್ ಹಾಕ್ಕೊಂಡಿದ್ದೀನಿ. ಲೇಯರ್ ಹಾಕ್ಕೊಳ್ಳೋದು ಸಿಂಪಲ್ಲು, ಇಲ್ಲಿದೆಯಲ್ಲ ಇದು ಪ್ಲಸ್ಸು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಲೇಯರ್ ಆಗುತ್ತೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಗುತ್ತೆ, ಅದು ಬ್ಲ್ಯಾಂಕ್ ಲೇಯರಾಗಿ ಓಪನ್ ಆಗುತ್ತೆ. ನೀವೇನು ಬೇಕಾದ್ರೂ ಬರ್ಕೋಬೋದು ಅದರಲ್ಲಿ. ಓಕೆ, ಕಮಾಂಡ್ ಝಡ್ ಮಾಡಿದ್ರೆ ಬ್ಯಾಕ್ ಬರುತ್ತೆ ಆಯಿತಾ. ಇವಾಗ 3 ಪ್ಯಾನಲ್ ಇದೆ, 3 ಲೇಯರ್ ಇದೆ. ಇದನ್ನು ನಾವು ಮೇಲೆ ಕೆಳಗೆ ಹಿಂದೆ ಮುಂದೆ ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ನೋಡಿ, ಇಲ್ಲಿ ನಾನು ಇಲ್ಲಿ ಬಂದೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ತಗೊಂಡು ಈಗ ಕೆಳಗೆ ಬಂದೆ, ಇಲ್ಲಿ ಬ್ಲೂ ಲೈನ್ ಬಂತಲ್ಲ, ಇಲ್ಲಿ ಬಿಡ್ತೀನಿ. ಇವಾಗ ಇದು ಮೇಲ್ಗಡೆ ಇದ್ದದ್ದು ಅಡಿಗಡೆ ಹೋಯ್ತು ಅಲ್ವಾ, ಸಿಂಪಲ್. ಮೇಲೆ ಇತ್ತು ಅಡಿಗೆ ಹೋಯ್ತು. ಹೀಗೆ ನಾವು ಒಂದು ಆರ್ಟನ್ನು ಕ್ರಿಯೇಟ್ ಮಾಡುವಾಗ ಇದೇ ಥರ ನಮ್ಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊತ ಹೋಗೋದು. ಮತ್ತು ನಾವು ಏನು ವರ್ಕ್ ಮಾಡ್ತೀವಿ ಅದೆಲ್ಲನೂ ಇಲ್ಲಿ ಲೇಯರ್ ಪ್ಯಾನಲಲ್ಲೇ ಇರುತ್ತೆ ಯಾವತ್ತು ಆಯಿತಾ. ವೆರಿ ಸಿಂಪಲ್, ಇದು ತುಂಬ ಕಾಂಪ್ಲಿಕೇಟ್ ಏನಿಲ್ಲ. ಇದು ಲೇಯರ್ ಪ್ಯಾನಲ್ ವರ್ಕ್ ಆಗೋದೆ, ನೀವು ಏನು ಬರೀತೀರೋ ಅದೆಲ್ಲ ಇಲ್ಲೇ ಕಾಣಿಸುತ್ತೆ. ಒಂದೇ ಲೇಯರ್ ಮೇಲೆ ಬರೆದು ಏನಾಗುತ್ತೆ, ಎಲ್ಲನೂ ಒಂದೇ ಲೇಯರ್ ಮೇಲೆ ಬಂದುಬಿಡುತ್ತಲ್ಲ. ನಿಮ್ಮ ಮುಂದೆ ಅಡ್ಜಸ್ಟ್ ಮಾಡಬೇಕು ಅಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಲೇಯರ್ ಮೇಲೆ ಲೇಯರು ಹಾಕೊತ ಹೋಗ್ತೀವಿ. ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂಥದ್ದನ್ನು ಸಪ್ರೇಟ್ ಲೇಯರಲ್ಲಿ ಮಾಡ್ಕೊತೀವಿ. ಯಾಕಂದರೆ ಅದು ನೆಕ್ಸ್ಟ್ ಅಡ್ಜಸ್ಟ್ ಮಾಡೋಕ್ಕೆ ಬೇಕು, ಬೇರೆ ಯಾರಾದರೂ ಇನ್ನೊಬ್ರು ವರ್ಕ್ ಮಾಡ್ತಾರೆ ಆವಾಗ ಅವ್ರಿಗೆ ಅಡ್ಜಸ್ಟ್ ಮಾಡೋಕ್ಕೆ ಬೇಕು ಅಂತ ಆ ಥರ ಮಾಡ್ತೀವಿ ಆಯಿತಾ. ಸೊ ಇದು ಆಯಿತು, ಜಸ್ಟ್ ಲೇಯರ್ ಬಗ್ಗೆ ಹೇಳಿದೆ. 1 2 3 ಈ ಥರ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಓಕೆ, ಇದನ್ನು ಡಿಲೀಟ್ ಮಾಡ್ತೀನಿ, ಇದನ್ನು ತೊಗೊಂಡು ಬಂದು ಇಲ್ಲಿ ಡಿಲೀಟ್, ಇಲ್ಲೊಂದು ಬಕೆಟ್ ಕಾಣಿಸ್ತಿದ್ದೆಲ್ಲ ಇದ್ರ ಮೇಲೆ ಹಾಕ್ತೀನಿ ಅಷ್ಟೇ ಆಯಿತಾ. ಇವಾಗ ಜಸ್ಟ್ ಲೇಯರ್ ಮಾಸ್ಕ್ ಬಗ್ಗೆ ಹೇಳ್ತೀನಿ ನಾನು ಆಯಿತಾ. ಇದು ಇವಾಗ ವೈಟ್ ಬೋರ್ಡ್ ಇದೆಯಲ್ಲ, ಇದ್ರ ಮೇಲ್ಗಡೆನೇ ನಾನು ಜಸ್ಟ್ ಒಂದು ಸಾಲಿಡ್ ಕಲರ್ ಹಾಕ್ಕೊಂತೆ, ಗ್ರೀನ್ ಕಲರಲ್ಲಿದೆ, ಗ್ರೀನ್ ಕಲರೇ ಹಾಕ್ತೀನಿ ಆಯಿತಾ. ಇವಾಗ ಇಲ್ಲಿ ಆಲ್ಟನ್ನು ಪ್ರೆಸ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತಿದೆ. ಇದು ಏನಂದರೆ ಲೇಯರ್ ಮಾಸ್ಕ್ ಅಂತ ಹೇಳ್ತೀವಿ ನಾವು. ಬ್ಲ್ಯಾಕ್ ವೈಟು ಮಾಸ್ಕ್ ಅಂದರೆ ಚಾನಲ್ ಮಾಸ್ಕ್ ಆದರೂ ಆಗ್ಬೋದು, ಇಲ್ಲ ನಾವು ಲೇಯರ್ ಮಾಸ್ಕ್ ಆದರೂ ಕರಿಬೋದು. ಅದು ಮಾಸ್ಕ್ ಅನ್ನೋದು ಬ್ಲ್ಯಾಕ್ ಮತ್ತು ವೈಟಲ್ಲೇ ಇರುತ್ತೆ ಆಯಿತಾ. ಸೊ ಬ್ಲ್ಯಾಕ್ ಏನು ಮಾಡುತ್ತೆ, ಬ್ಲ್ಯಾಕು ಸಬ್ಜೆಕ್ಟನ್ನು ಹೈಡ್ ಮಾಡುತ್ತೆ, ವೈಟ್ ಅನ್ನೋದು ಸಬ್ಜೆಕ್ಟನ್ನು ಶೋ ಮಾಡುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮಾಸ್ಕ್ ಅಂದರೆ ಹಾಗೆ ಆಯಿತಾ, ಬ್ಲ್ಯಾಕ್ ಹೈಡ್ ಮಾಡುತ್ತೆ, ವೈಟು ಶೋ ಮಾಡುತ್ತೆ ಅಷ್ಟೇ ಆಯಿತಾ. ಸೊ ಇವಾಗ ವೈಟ್ ಏನು ಕಾಣಿಸ್ತಿದೆ ಇಲ್ಲಿ, ಪುನಃ ಆಲ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಆಯಿತಾ. ಇದೆ ವೈಟ್ ಏನು ಕಾಣಿಸ್ತಿದೆ, ಇದು ಗ್ರೀನ್ ಕಲರ್ ಇವಾಗ ಕಾಣಿಸ್ತಿರೋದು ನಮಗೆ. ಅದೇ ನಾವೀಗ ಶಿಫ್ಟ್ ಹಿಡ್ದಿದ್ದ ಮೇಲೆ ಕ್ಲಿಕ್ ಮಾಡಿದ್ರೆ ಇದೀಗ ಲೇಯರ್ ಆಫ್ ಆಯಿತಾ, ಯಾವುದು ಮಾಸ್ಕ್ ಲೇಯರ್ ಆಫ್ ಆಗಿದೆ. ಸೊ ನಮ್ಗೆ ಇವಾಗ ಫುಲ್ ಗ್ರೀನ್ ಕಾಣಿಸ್ತಿದೆ ಆಯಿತಾ. ಈಗ ಜಸ್ಟ್ ಇದ್ರ ಮೇಲೆ ಹಾಗೆ ಶಿಫ್ಟ್ ಹಿಡಿಯೋದೇ ಬೇಡ, ಹಾಗೆ ಕ್ಲಿಕ್ ಮಾಡಿದ್ರೆ ಸಾಕು ಹೋಗುತ್ತೆ. ಇವಾಗ ನಮಗೆ ಈ ಜಾಗದಲ್ಲಿ ಮಧ್ಯದಲ್ಲಿ ಬೇಡ, ಗ್ರೀನ್ ಕಲರ್ ಬೇಡ ಅಂತ. ಆವಾಗ ಏನು ಮಾಡೋದು ನಾವು, ಜಸ್ಟ್ ಸೇಮ್ ಸೆಲೆಕ್ಷನ್ ತೊಗೊತೀವಿ. ಈಗ ನನಗೆ ಹೀಗೆ ಬೇಕಂದರೆ ಮಾತ್ರ, ಈ ಥರ ಸ್ಕ್ವೇರಲ್ಲೇ ಬೇಕಂದರೆ ನಾನು ಈ ಸೆಲೆಕ್ಷನ್ ಟೂಲ್ ತಗೊಂಡೆ. ಬೇರೆ ಬೇರೆ ಪರ್ಪಸಲ್ಲಿ ಬೇರೆ ಬೇರೆ ಯೂಸಲ್ಲಿ ನಾವು ಬೇರೆ ಬೇರೆ ಟೂಲ್ನ ಯೂಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಥರ ನಾವು ಕಟ್ ಮಾಡ್ತೀವಿ. ನಾನು ಅದ್ರ ಬಗ್ಗೆನೂ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇದ್ರ ಮೇಲೆ ನಾನು ಬ್ಲ್ಯಾಕ್ ಫಿಲ್ ಮಾಡಿದ್ರೆ ಈಗ
ಹೈಡ್ ಆಯ್ತು ನೋಡಿ, ಅದು ಒಳಗಡೆ ಸ್ಪೇಸು ಹೈಡ್ ಆಯಿತು. ಇಲ್ಲಿ ಹೇಗಿತ್ತು ಹಾಗೆ ಇಲ್ಲೂ ಆಯ್ತಲ್ವಾ. ಸೊ ಇದೇ ಮ್ಯಾಟ್ರ್ ಇದೇ ಇರೋದಾಯ್ತಾ. ಬ್ಲ್ಯಾಕ್ ಹೈಡ್ ಮಾಡುತ್ತೆ, ವೈಟು ಕಲರನ್ನ ಶೋ ಮಾಡುತ್ತೆ ಅಷ್ಟೇ ಆಯಿತಾ. ಸೊ ಇವಾಗ ಇದೀಗ ನಾನು ಸ್ಕ್ವೇರಲ್ಲಿ ಮಾಡಿದ್ದೀನಲ್ವಾ, ಇವಾಗ ನನಗೆ ಬೇರೆ ಏನೋ ಕಲರಲ್ಲಿ ಬೇಕು, ಇಲ್ಲ ಬೇರೆ ಕಲರಲ್ಲ ಸಾರಿ ಬೇರೆ ಶೇಪಲ್ಲಿ ಬೇಕು. ಆವಾಗ ನಾವೇನು ಮಾಡೋದು, ನಾನು ಇದನ್ನು ಹೈಡ್ ಮಾಡ್ತೀನಿ ಆಯಿತಾ. ಕಮಾಂಡ್ ಐ ಮಾಡಿದ್ರೆ ಇದೀಗ ವೈಟ್ ಕಾಣಿಸ್ತಿದೆ, ಇದನ್ನು ಬ್ಲ್ಯಾಕ್ ಮಾಡಬೇಕಂದ್ರೆ ಕಮಾಂಡ್ ಐ ಮಾಡಿದ್ರೆ, ವಿಂಡೋಸ್ ಇದ್ದವರು ಕಂಟ್ರೋಲ್ ಐ ಮಾಡ್ಕೊಂಡ್ರೆ ಆಯ್ತಾಯ್ತಾ. ವಿಂಡೋಸಲ್ಲಿ ಇದ್ದವರು ನಾನು ಯಾವತ್ತು ಕಮಾಂಡ್ ಅಂತೀನಿ, ನಿಮ್ಮ ವಿಂಡೋಸ್ ಕೀಬೋರ್ಡಲ್ಲಿ ಅದು ಕಂಟ್ರೋಲ್ ಆಗಿರುತ್ತೆ. ಓಕೆ, ಇವಾಗ ನಾನು ಹೈಡ್ ಮಾಡಿದೆ, ಕಮಾಂಡ್ ಐ ಮಾಡಿಕೊಂಡೆ, ಕಂಟ್ರೋಲ್ ಐ. ಸೊ ಇವಾಗ ಪೆನ್ ಟೂಲ್ ತೊಗೊತೀನಿ. ನಾನು ಹೇಳಿದೆ ಆವಾಗಲೇ ನಮ್ಗೆ ಬೇಕಾಗಿರೋ ಶೇಪಲ್ಲಿ ನಾವು ಬೇಕಾದಂಗೆ ಮಾಡ್ಕೋಬೋದು ಅಂತ. ನಾನು ಜಸ್ಟ್ ಸುಮ್ಮನೆ ನಿಮ್ಗೆ ತೋರಿಸ್ತಿದ್ದೀನಿ ಆಯಿತಾ. ನಾನು ಒಂದು ಹೀಗೆ ಏನೋ ಒಂದು ಶೇಪ್ ಮಾಡ್ತೀನಿ. ಓಕೆ, ಏನೋ ಒಂದು ಸುಮ್ಮನೆ ಓಕೆ ಈ ಥರ ಏನೋ ಶೇಪ್ ಮಾಡಿಕೊಂಡೆ. ಕಮಾಂಡ್ ಎಂಟರ್, ನಿಮ್ಮದಲ್ಲಿ ಕಂಟ್ರೋಲ್ ಎಂಟರ್ ಹೊಡೆದ್ರೆ ಈ ಥರ ನಾವಿವಾಗ ಇದ್ರ ಮೇಲೆ ವೈಟ್ ಫಿಲ್ ಮಾಡ್ಕೊಳ್ಳೋಣ ಆಯಿತಾ. ವೈಟ್ ಫಿಲ್ ಮಾಡಿದ್ರೆ ಶೋ ಆಗುತ್ತೆ, ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಇದೆ ಅಲ್ವಾ, ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ, ಇದೀಗ ವೈಟ್ ಕಾಣಿಸ್ಬೇಕು. ಇಲ್ಲಿ ವೈಟ್ ಕಾಣಿಸ್ತು ನೋಡಿ, ಇವಾಗ ವೈಟ್ ಬಂತು. ಈಗ ನನಗೆ ಬೇಕಾಗಿರೋ ಶೇಪಲ್ಲಿ ನಾನು ಈ ಥರ ಮಾಡಿಕೊಂಡೆ. ಇದನ್ನೇ ನೀವು ಏನೋ ಒಂದು ಡಿಸೈನ್ ಮಾಡ್ತಿದ್ದೀರ, ಏನಕ್ಕೋ ಒಂದು ಬೇಕು, ಅದಕ್ಕೆ ನಿಮ್ಗೆ ಬೇಕಾದಾಗೆ ಕಮಾಂಡ್ ಟಿ ಮಾಡಿದ್ರೆ ಚಿಕ್ಕದು ಮಾಡ್ಕೋಬೋದು ಆಯಿತಾ. ಚಿಕ್ಕದು ಮಾಡಿಕೊಂಡು ಎಲ್ಲಿ ಬೇಕು, ಯಾವ ಥರ ಬೇಕು ಹಾಗೆ ಸುಮ್ಮನೆ ನಾನು ಜಸ್ಟ್ ಹೀಗೆ ತೋರಿಸ್ತಿರೋದು, ಯಾಕಂದರೆ ನಿಮ್ಗೆ ಟೂಲ್ ಗೊತ್ತಾಗಲಿ ಅಂತ ಅಷ್ಟೇ, ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ನಾನು ಕಂಪ್ಲೀಟಾಗಿ ಒಂದು ಡಿಸೈನ್ನ ಹೇಗೆ ಮಾಡೋದು, ಆಮೇಲೆ ಫೋಟೋ ಹೇಗೆ ಎಡಿಟ್ ಮಾಡೋದು, ಆಮೇಲೆ ಒಂದು ಬ್ರೌಷರ್ ಹೇಗೆ ಕ್ರಿಯೇಟ್ ಮಾಡೋದು, ಇಲ್ಲ ಒಂದು ಫೋಟೋ ಮ್ಯಾನಿಪುಲೇಷನ್ ಹೇಗೆ ಮಾಡೋದು, ಇದೆಲ್ಲ ಮುಂದೆ ಈ ಸೀರೀಸಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ. ಸೊ ನೀವು ಬಿಗಿನರಿಂದ ಒಂದು ಪ್ರೋ ಲೆವೆಲ್ವರೆಗೂ ವರ್ಕ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬೇಸಿಕ್ ವರ್ಕನ್ನ ಕಲ್ತ್ಕೊಂಡು ಮುಂದೆ ವರ್ಕನ್ನು ಫ್ರೀಲ್ಯಾನ್ಸಾಗಿ ಹ್ಯಾಕ್ ತಗೊಳ್ಳೋದು, ಇಲ್ಲ ಯಾರೋ ಒಂದೇ ಆಸ್ಪಾಸಲ್ಲಿ ಒಂದಷ್ಟು ಜನಗಳು ವರ್ಕ್ನ ಪ್ರೊವೈಡ್ ಮಾಡ್ತಾರೆ, ಅವ್ರಿಗೆ ವರ್ಕ್ ಹ್ಯಾಗ್ ಮಾಡಿಕೊಡೋದು, ಇಲ್ಲ ಇನ್ಸ್ಟಾಗ್ರಾಮ್ಗೆ ಫೋಟೋ ಎಡಿಟ್ ಹ್ಯಾಗ್ ಮಾಡಿಕೊಡೋದು, ಇಲ್ಲ ತಮ್ನೇಲ್ ಹ್ಯಾಗ್ ಮಾಡೋದು, ಇದ್ರ ಬಗ್ಗೆ ಎಲ್ಲನೂ ಬರುತ್ತೆ ಮುಂದೆ ಇದೇ ಸೀರೀಸಲ್ಲಿ ಆಯಿತಾ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ನನಗೂ ಸ್ವಲ್ಪ ಸಪೋರ್ಟ್ ಸಿಕ್ತಾಗುತ್ತೆ, ನಿಮಗೂ ಇನ್ನೂ ಸಾಕಷ್ಟು ವೀಡಿಯೋಗಳನ್ನು ನಾನು ಕೊಡೋ ಅಂತ ಆಗುತ್ತೆ, ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ಆಯಿತಾ. ಹಾಗೆ ಇವಾಗ ನಿಮಗೆ ಸಾರಿ ನಾನು ಮರ್ತೋಯ್ತು, ಎಲ್ಲಾದರೂ ನಿಮ್ಗೆ ಇದು ಬೋರ್ಡ್ ಹೀಗೆ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಬಂದು ಎಸೆನ್ಷಿಯಲ್ ಕ್ಲಿಕ್ ಮಾಡಿದ್ರೆ ಆಯಿತು. ಎಸೆನ್ಷಿಯಲ್ ಕ್ಲಿಕ್ ಮಾಡೋದು ಬಂದಿಲ್ಲ ಅಂದರೆ ಇಲ್ಲಿ ಬಂದು ರೀಸೆಟ್ ಮಾಡ್ಕೊಳ್ಳಿ, ಸಿಂಪಲ್ ಆಯಿತಾ. ರೀಸೆಟ್ ಮಾಡಿದಾಗ ಇದೇ ಥರ ಕಾಣಿಸುತ್ತೆ ಆಯಿತಾ. ನನಗೆ ಹೇಗೆ ಕಾಣಿಸ್ತಿದೆ ನನ್ನ ಬೋರ್ಡಲ್ಲಿ ಅದೇ ಥರ ನಿಮಗೂ ಕಾಣಿಸುತ್ತೆ. ಓಕೆ, ಆಮೇಲೆ ಇದು ಲೇಯರ್ ಪ್ಯಾನಲ್ಲು ಇದಿಷ್ಟಿದೆ, ಇನ್ನೂ ಬೇರೆ ಬೇರೆ ಇದೆ ಇದರಲ್ಲಿ. ನಾರ್ಮಲ್ ಇದು ಬ್ಲೆಂಡ್ ಮೋಡ್ ಆಯಿತಾ, ಇದರಲ್ಲಿ ಬೇರೆ ಬೇರೆ ಯೂಸಸ್ ಇದೆ. ಆಮೇಲೆ ಇದು ಮಾಸ್ಕು, ಇಲ್ಲಿಂದ ನಾನು ಅವಾಗ ಹಾಕಿದ ಮಾಸ್ಕು. ಆಮೇಲೆ ಇಲ್ಲಿ ಎಫೆಕ್ಟ್ ಅಂತ ಇದೆ, ಎಫೆಕ್ಟನ್ನು ಕೊಡ್ಬೋದು, ತುಂಬ ಎಲ್ಲ ಇದೆ. ಇಲ್ಲಿ ಸಾಲಿಡ್ ಕಲರ್, ಗ್ರೇಡಿಯಂಟು, ಆಮೇಲೆ ಪ್ಯಾಟರ್ನು, ಈ ಥರ ಎಲ್ಲ ತುಂಬ 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 ಬೇರೆ ಬೇರೆ ವಿಷಯಗಳಿದೆ. ನೀವು ಇದನ್ನೆಲ್ಲ ಕಲ್ತ್ಕೋಬೋದು, ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಮುಂದೆ. ಓಕೆ, ಈಗ ಲೇಯರ್ ಪ್ಯಾನಲ್ ಇಷ್ಟ ಆಯ್ತಾ. ಈಗ ಇದು ಚಾನಲ್ ಆಯಿತಾ, ಚಾನಲ್ RGB. ಇವಾಗ RGB ಅಂದರೆ 3 ಕಲರ್ ಆಯಿತಾ. R ಅಂದರೆ ರೆಡ್ಡು, B ಅಂದರೆ ಗ್ರೀನು, G ಅಂದರೆ ಗ್ರೀನು, B ಅಂದರೆ ಬ್ಲೂ. ಓಕೆ, RGB ಅಂತೀವಿ ಇದಕ್ಕೆ ನಾವು. ಈ 3 ಕಲರ್ ಸೇರಿನೇ RGB ಆಗಿರುತ್ತೆ. ಇದು ಪಾತ್ ಪ್ಯಾನಲ್ಲು. ಪಾತ್ ಪ್ಯಾನಲ್ ಏನಂದರೆ ಈಗ ನಾನು ಅವಾಗ ಜಸ್ಟ್ ಪಾತ್ ಮಾಡಿದೆ ಅಲ್ಲ, ಅದು ಇಲ್ಲೇ ಸೇವ್ ಆಗಿರುತ್ತೆ. ಇದ್ರ ಬಗ್ಗೆನೂ ಇನ್ನೊಂದು ಹೇಳ್ತೀನಿ. ಇವಾಗ ನಾವು ವರ್ಕ್ ಪಾತಲ್ಲಿ ಇತ್ತು ಆಯಿತಾ, ಹೀಗಿತ್ತು. ಇದು ಸೆಲೆಕ್ಟ್ ಇದ್ದರೆ ಇದ್ರ ಮೇಲಿದ್ದರೆ ಇಲ್ಲೇ ಇರುತ್ತೆ ಆಯಿತಾ, ಇಲ್ಲೂ ಹೋಗಲ್ಲ, ಹೀಗೆ ಇರುತ್ತೆ. ಇನ್ ಕೇಸ್ ನಾವು ಇವಾಗ ಇದೀಗ ಹೀಗಿತ್ತಲ್ಲ, ನಾನು ಇದ್ರ ಮೇಲೆ ಸೆಲೆಕ್ಟ್ ಇಲ್ಲ, ನಾನು ಇದ್ರ ಮೇಲೆ ಪಾತ್ ಮಾಡ್ತೀನಿ ಇವಾಗ ಮತ್ತೆ ಆಯಿತಾ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಓಲ್ಡಲ್ಲಿರೋ ಪಾತು ಮಿಸ್ ಆಗುತ್ತೆ. ಸೊ ನಮಗೀಗ ಓಲ್ಡಲ್ಲಿರೋ ಪಾತು ಹೋಗಬಾರ್ದು ಅಂದರೆ ಏನು ಮಾಡಬೇಕು ಅಂತ, ಏನಿಲ್ಲ, ಸಿಂಪಲ್ ಆಯಿತಾ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ, ವರ್ಕ್ ಪಾತ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಹೀಗೆ ಪಾತ್ 1 ಅಂತ ಬರುತ್ತೆ ಆಯಿತಾ. ಇದು ಓಕೆ ಅಂತ ಮಾಡಿ. ಇವಾಗ ಅದು ಅಲ್ಲೇ ಇದೆ, ನಮ್ಗೆ ಇದ್ರ ಮೇಲೆ ಬೇಡ, ಇನ್ನೊಂದು ಬೇಕು ಅಂತ. ಸೊ ನಾವು ಹೀಗೆ ಇನ್ನೊಂದು ಶೇಪ್ ಮಾಡ್ಕೋಬೋದು ಆಯಿತಾ. ಇದನ್ನು ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ.
ಇಲ್ಲಿ ನಾನು ಮಾಡ್ಬೋದು, ಡಬಲ್ ಕ್ಲಿಕ್ಕೇ ಮಾಡಬೇಕಂತಿಲ್ಲ ಎಲ್ಲ ಸಲನೂ. ಇಲ್ಲಿ ನೀವು ಪ್ಲಸ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಹೀಗೂ ಮಾಡ್ಬೋದು ಆಯಿತಾ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟು ಇಲ್ಲಿ ಪ್ರಾಪರ್ಟೀಸ್ ಅಂತ ಇದೆ, ಇದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಇವಾಗ ನಾನು ಸುಮ್ಮನೆ ಏನೇನೋ ಹೇಳಿದ್ರೆ ನಿಮಗೂ ಅರ್ಥ ಆಗಲ್ಲ ಏನು ಹೇಳ್ತಿದ್ದಾನೆ ಅಂತ. ಸೊ ನಾನು ಜಸ್ಟ್ ಹಿಂಗೆ ಹೇಳ್ತೀನಿ. ಪ್ರಾಪರ್ಟೀಸ್ ಅಂತ ಇದೆ ಇಲ್ಲಿ, ಇಲ್ಲೊಂದು ಜಸ್ಟ್ ತೋರಿಸ್ತೀನಿ ಅಷ್ಟೇ ಆಯಿತಾ. ಫೆದರು ಇದು ಇವಾಗ ಶಾರ್ಪಲ್ಲಿದೆ ನೋಡಿ. ನೀವು ಇದು ಝೂಮ್ ಮಾಡಬೇಕಂದ್ರೆ ಕಮಾಂಡ್ ಮತ್ತು ಸ್ಪೇಸ್ ಹಿಡಿದ್ರೆ, ಅದು ಕಂಟ್ರೋಲ್ ಸ್ಪೇಸ್ ಹಿಡಿದ್ರೆ ರೈಟ್ಗೆ ಹೇಳಿದ್ರೆ ಝೂಮ್ ಆಗುತ್ತೆ, ಲೆಫ್ಟ್ಗೆ ಹೇಳಿದ್ರೆ ಝೂಮ್ ಔಟ್ ಆಗುತ್ತೆ ಆಯಿತಾ. ಇದು ಇವಾಗ ಶಾರ್ಪಾಗಿ ಕಾಣಿಸ್ತಿದೆ ಆಯಿತಾ. ಇಲ್ಲಿ ಪ್ರಾಪರ್ಟೀಸ್ ಪ್ಯಾನಲ್ ಕಾಣಿಸ್ತಿದೆಯಲ್ಲ, ಇದು ಕಾಣಿಸಿಲ್ಲ ಅಂದರೆ ಇಲ್ಲಿರುತ್ತೆ ಆಯಿತಾ ಪ್ರಾಪರ್ಟೀಸ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಇವಾಗ ನಾವು ಫೆದರ್ ಕೊಡ್ಬೋದು. ಇಲ್ಲಿ ನೋಡಿ ಸ್ಮೂತ್ ಆಯಿತು, ಇದು ಹಿಂಗಿತ್ತು ಹಾರ್ಡ್ ಇತ್ತು, ಸ್ಮೂತ್ ಆಯಿತು. ಇದು ನನಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು, 1 ಕೊಡ್ಬೋದು, ಇಲ್ಲ 0.3 ಕೊಡ್ಬೋದು. ಇದು 0.3 ಆಗಿಲ್ಲ, ಇದು 3% ಆಯಿತು, 0.3 ಕೊಡ್ಬೋದು. 1 ನಿಮಿಷ 0.3 ಹೀಗೆ ಕೊಡ್ಬೋದು. ಎಷ್ಟು ಬೇಕಾದ್ರೂ ಕೊಡ್ಬೋದು, ನೀವು 15 ಕೊಡ್ಬೋದು, 100 ಸಹ ಕೊಡ್ಬೋದು. ಎಷ್ಟು ಕೊಡ್ತೀರೋ ನಿಮಗೆ ಬಿಟ್ಟಿದ್ದು. ಓಕೆ, ಪ್ರಾಪರ್ಟೀಸ್ ಪ್ಯಾನಲ್ ಇದು. ಆಮೇಲೆ ಇದು ಅಡ್ಜಸ್ಟ್ಮೆಂಟ್ ಅಂತ ಇದೆ. ಇಲ್ಲಿ ಬ್ರೈಟ್ನೆಸ್ ಪ್ಲಸ್ ಕಾಂಟ್ರಾಸ್ಟ್, ಲೆವೆಲ್ಸ್, ಕರ್ವ್ಸ್, ಎಕ್ಸ್ಪೋಜರ್, ವೈಬ್ರೆನ್ಸ್, ಹ್ಯೂ ಸ್ಯಾಚುರೇಷನ್, ಕಲರ್ ಬ್ಯಾಲೆನ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಫೋಟೋ ಫಿಲ್ಟರ್, ಚಾನಲ್ ಮಿಕ್ಸರ್, ಈ ಥರ ತುಂಬ ಇದೆ ಆಯಿತಾ. ಇದನ್ನು ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಒಂದು ವರ್ಕ್ನ ಮಾಡುವಾಗ ನಾನು ಹೇಳ್ಕೊಡ್ತೀನಿ. ಮತ್ತು ಇನ್ನೂ ಬೇರೆ ಬೇರೆ ಪ್ಯಾನಲ್ಗಳಿದೆ. ನಾನು ಇದ್ರ ಬಗ್ಗೆ ಎಲ್ಲ ಹೋಗ್ತಾ ಒಂದೊಂದು ವರ್ಕ್ ಮಾಡ್ತಾನೆ ಹೇಳ್ಕೊಡ್ತೀನಿ. ನಾನು ಎಲ್ಲನೂ ಇವಾಗ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೂ ಆಗಲ್ಲ ಕರೆಕ್ಟ್. ಅದು ಎಕ್ಸಾಂಪಲ್ ಇದೆ. ಲೇಯರ್ಸ್ ಪ್ಯಾನಲ್ ನಿಮಗೆ ಸ್ವಲ್ಪ ಹೇಳಿದೆ, ನಾನು ಟೂಲ್ಸ್ ಬಗ್ಗೆನೂ ಸ್ವಲ್ಪ ಹೇಳಿದೆ. ಇವಾಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಯೂಟ್ಯೂಬ್ ತಮ್ನೇಲ್ ಹೇಗೆ ಮಾಡೋದು ಅಂತ ನೋಡೋಣ. ಯೂಟ್ಯೂಬ್ ತಮ್ನೇಲ್ ಮಾಡೋದಕ್ಕೆ ನಾವೊಂದು ಫಸ್ಟ್ ನ್ಯೂ ಡಾಕ್ಯುಮೆಂಟ್ಗೆ ಬರೋಣ. 3000 ಹೈಟ್ ಬಂದು 1688 ಆಯಿತಾ. ಯೂಟ್ಯೂಬ್ದು ಅದು ಫೈಲ್ ಸೈಜು. ಈಗ ನೀವು ತಮ್ನೇಲ್ ಹಾಕಿದಾಗ ಅದು ಕರೆಕ್ಟಾಗಿ ಅಷ್ಟೇ ಇದ್ರೊಳಗೆ ಫಿಟ್ ಆಗಬೇಕಂದ್ರೆ 1688. ಇವಾಗ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಇವಾಗ ಈಗ ಕ್ರಿಯೇಟ್ ಮಾಡಿದಾಗ ಹೀಗೆ ಬರುತ್ತೆ ಆಯಿತಾ. ಇವಾಗ ನನಗೆ ಫಸ್ಟ್ ಏನು ಬೇಕು, ಒಂದು ಬ್ಯಾಕ್ಗ್ರೌಂಡ್ ಕಲರ್ ಬೇಕಾಯ್ತಾ. ಬ್ಯಾಕ್ಗ್ರೌಂಡ್ ಕಲರ್ ನಾನು ಜಸ್ಟ್ ಹೀಗೆ ಪಿಕ್ ಮಾಡ್ತೀನಿ. ಈ ಥರ ಯೆಲ್ಲೋ ಕಲರ್ ಪಿಕ್ ಮಾಡಿದೆ ಆಯಿತಾ. ನೆಕ್ಸ್ಟು ನಮಗೆ ಫೋಟೋಸ್ ಬೇಕು. ಈ ಫೋಟೋಸನ್ನು ನಾನು ಸೆಲೆಕ್ಟ್ ಮಾಡಿದೆ, ಇದನ್ನ ಇಲ್ಲಿ ಹಾಕ್ಕೊತೀನಿ ಆಯಿತಾ. ಟೂಲ್ಸ್ ಹೇಳ್ತೀನಿ ಇವಾಗ. ನಮಗಿವಾಗ ಪಾತ್ ಮಾಡಿ ಈ ಥರ ಪಾತ್ ಮಾಡಿಕೊಂಡು ಹೀಗೆ ಪಾತ್ ಮಾಡಿಕೊಂಡು ಈ ಥರನೂ ಮಾಡ್ಬೋದು ಆಯಿತಾ. ಈ ಥರ ಎಲ್ಲ ಮಾಡ್ಕೊಂಡು ಫುಲ್ ಶೇಪ್ ಮಾಡಬೇಕು. ಈ ಥರ ಶೇಪ್ ಮಾಡ್ಕೊಂಡು ಹೋಗ್ಬೋದು ಆಯಿತಾ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ ಮಾಡೋದಕ್ಕೆ ಆಯಿತಾ. ಇವಾಗನೇ ಫಸ್ಟ್ ಎಲ್ಲರಿಗೂ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು W ಟೂಲ್ ಸೆಲೆಕ್ಟ್ ಮಾಡ್ತೀನಿ. W ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯಾಜಿಕ್ ವೆಂಡ್ ಟೂಲ್ ಅಂತ ಇದೆ ಆಯಿತಾ. ಇದು ಬರುತ್ತೆ. W ಟೂಲ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟರೆ 2018 ನಂತರ ಎಲ್ಲದರಲ್ಲೂ ಇರುತ್ತೆ ಸೆಲೆಕ್ಟ್ ಸಬ್ಜೆಕ್ಟ್ ಆಪ್ಷನು. ಈಗ ನಾನು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟಾಗ ಹೀಗೆ ಸಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ ಆಯಿತಾ. ನಂಗೆ ಇದೊಂದು ಬೇಕು, ಪೆನ್ ಟೂಲ್ದು ಟ್ಯಾಬ್ ಒಂದು ಬೇಕಾಯ್ತಾ. ನನಗಿದು ಬೇಕಂದರೆ ನಾನು ಏನು ಮಾಡಬೇಕು ಇವಾಗ, ಇಲ್ಲಿ ಲ್ಯಾಸರ್ ಟೂಲ್. ಇವಾಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಟೂಲ್ಗಳು ಹೆಂಗೆ ಯೂಸ್ ಆಗುತ್ತೆ ಅಂತ. ಇವಾಗ ಟೂಲ್ ತೊಗೊಂಡೆ, ಲ್ಯಾಸರ್ ಟೂಲು. ಇದರಲ್ಲಿ ನಾನು ಈ ಥರ ಇದು ಪ್ಲಸ್ ಇರಬೇಕಾಯ್ತಾ. ಪ್ಲಸ್ ಇರಬೇಕಂದ್ರೆ ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಪ್ಲಸ್ ಆಯಿತಾ, ಇದು ಪ್ಲಸ್. ಓಕೆ, ಈ ಥರ ನಾನು ಹೀಗೆ ಸೆಲೆಕ್ಟ್ ಮಾಡ್ಕೊತೀನಿ ಆಯಿತಾ. ಹೀಗೆ ಸೆಲೆಕ್ಟ್ ಮಾಡ್ತೀನಿ. ನಾನು ಇವಾಗೆಲ್ಲ ರಫಲ್ಲಿ ತೋರಿಸ್ತಾ ಇರೋದು. ನೀಟಾಗಿ ಸೆಲೆಕ್ಷನ್ ಮಾಡೋದು ಹೇಗೆ ಅಂತ ನಾನು ಒಂದು ಟ್ಯುಟೋರಿಯಲ್ ಮಾಡ್ತೀನಿ ಅದಕ್ಕಂತಾನೆ ಸಪ್ರೇಟಾಗಿ. ಓಕೆ, ಇದಿವಾಗ ಹೀಗೆ ಬಂತು. ಓಕೆ, ಇದೀಗ ಸೆಲೆಕ್ಷನ್ ಇದೆಯಲ್ಲ. ಈಗ ಬುಕ್ಸ್ ಬೇಡ ನಮಗೆ, ಖಾಲಿ ನನಗೆ ಈ ಸಬ್ಜೆಕ್ಟು ಈ ಸಿಸ್ಟಮಲ್ಲಿ ನಾನು ಕೂತಿರೋದು ಇದನ್ನು ನೋಡ್ತಾ ಇರೋದು ಇಷ್ಟೇ ಸಾಕು. ಇವಾಗ ಇಲ್ಲಿ ಮಾಸ್ಕ್ ಇದೆ ನೋಡಿ, ಇದು ಈಗ ಸೆಲೆಕ್ಷನ್ ಇದೆಯಲ್ಲ,
ಈಗ ಮಾಸ್ಕ್, ಈಗ ಇದೇ ಸೆಲೆಕ್ಟ್ ಆಗಿರಬೇಕು. ಇದೇ ಆಯಿತಾ ನಂದು ಫೈಲು, ಇಮೇಜ್ ಬಂದುಬಿಟ್ಟು ಇದು ಮಾಸ್ಕ್ ಆಯಿತಾ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಮಾಸ್ಕ್ ಆಯ್ತು ಇದು. ಓಕೆ, ಮಾಸ್ಕ್ ಆಯಿತಾ. ನೆಕ್ಸ್ಟು ಇದನ್ನು ಬೇಕಾದಾಗೆ ನನಗೆ ಬೇಕಾದಾಗ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆ, ಇವಾಗ ರಫಾಗಿ ಹೀಗೆ ಅಡ್ಜಸ್ಟ್ ಮಾಡಿದೆ ನಾನು. ಸೊ ಇವಾಗ ನೆಕ್ಸ್ಟು ಟೆಕ್ಸ್ಟ್ ತಗೊಂಡೆ. ಜಸ್ಟ್ ಫೋಟೋಶಾಪ್ ಲೇಯರ್ ಆ್ಯಂಡ್ ಟೂಲ್ಸ್ ಯೂಸ್ ಅಂತ ನಾನು ಜಸ್ಟ್ ಹೀಗೆ ಟೈಪ್ ಮಾಡಿದೆ. ಓಕೆ, ನೆಕ್ಸ್ಟು ಇದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಸೆಲೆಕ್ಟ್ ಆಗುತ್ತೆ. ನಮಗೆ ಯಾವ ಟೆಕ್ಸ್ಟ್ ಬೇಕು ಆ ಟೆಕ್ಸ್ಟಲ್ಲೇ ಮಾಡ್ಬೋದು. ನಾನು ನಾರ್ಮಲಾಗಿ ಏರಿಯಲ್ ಬ್ಲ್ಯಾಕಲ್ಲೇ ಇಡ್ತೀನಿ, ಎಲ್ಲನೂ ಕ್ಯಾಪ್ಸಲ್ಲಿ ಇಡ್ತೀನಿ. ನೆಕ್ಸ್ಟ್ ಬಂದು ಇವಾಗ ಇದೆಲ್ಲ ಖಾಲಿ ಕಾಣಿಸ್ತಿದೆಯಲ್ಲ, ಇವಾಗ ನಾನು ಅಡ್ಜಸ್ಟ್ ಮಾಡಬೇಕು ಹೇಗೆ ಯೂಸ್ ಆಗುತ್ತೆ ಅಂತ. ಈ ಥರ ನಮಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆ, ಸೊ ಇವಾಗ ನನಗೆ ಸ್ವಲ್ಪ ಫೋಟೋಶಾಪ್ ಐಕಾನ್ ಬೇಕಿಲ್ಲಿ. ನನ್ನ ಹತ್ರ ಆಲ್ರೆಡಿ ತೆಗ್ದಿರೋದಿದೆ, ಒಂದು ಸ್ವಲ್ಪ ಓಲ್ಡ್ PST ಫೈಲ್ ಇದೆ, ಇಲ್ಲಿಂದನೇ ಎತ್ಕೊತೀನಿ. ಓಕೆ, ಇಲ್ಲಿಂದ ಏನು ಮಾಡಿದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ, ನಾನು ಜಸ್ಟ್ ಶಿಫ್ಟ್ ಹಿಡ್ದು ಎಳೆದಾಕಿದೆ ಅದನ್ನಷ್ಟೇ. ಇದಿವಾಗ ನಾನು ಜಸ್ಟ್ ನಿಮಗೆ ರಫಾಗಿ ಕಾಣಿಸ್ಲಿ ಅಂತ ಈ ಥರ ಮಾಡಿದ್ದು, ನಿಮ್ಗೊಂದು ಜಸ್ಟ್ ಐಡಿಯಾ ಬರಲಿ ಹೇಗೆ ಯೂಸ್ ಆಗುತ್ತೆ. ಇದಿವಾಗ ಹೀಗೆ ಬಂತಾ. ಇದು ನಿಮಗೆ ಬೇಕಾದರೆ ಕಲರ್ ಚೇಂಜ್ ಮಾಡ್ಕೋಬೋದು, ಯಾವ ಕಲರ್ ಬೇಕು ಆ ಕಲರಲ್ಲಿ. ಇವಾಗ ನನ್ನ ಕೇಸಲ್ಲಿ ನಾನು ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ, ಯಾಕಂದರೆ ನನಗೆ ಅದು ವೈಟಲ್ಲೇ ಚೆನ್ನಾಗಿ ಕಾಣಿಸ್ತು ಅನಿಸ್ತು. ಓಕೆ, ಇದು ವೈಟಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ನಾವೊಂದು ಟೂಲ್ ಯೂಸ್ ಅಂತ ಇದೆಯಲ್ಲ, ಇದ್ರ ಕಲರ್ನ ರೆಡ್ ಮಾಡೋಣ. ಓಕೆ, ನನಗನ್ಸುತ್ತೆ ಇದಿಷ್ಟು ಸಾಕು ಅಂತ. ನನಗೆ ಸ್ವಲ್ಪ ಈಗ ಒಂದು ಸ್ವಲ್ಪ ಮ್ಯಾಜಿಕ್ ಬೇಕಲ್ವಾ. ಮ್ಯಾಜಿಕ್ ಅಂದರೆ ಈಗ ಒಂದು ಸ್ವಲ್ಪ ಇಲ್ಲಿ ಈ ಸಬ್ಜೆಕ್ಟ್ನ ನಾನು ನೋಡ್ತಾ ಇದ್ದೀನಲ್ಲ, ಇಲ್ಲಿ ಸ್ವಲ್ಪ ಮ್ಯಾಜಿಕ್ ಬೇಕು. ಈಗ ಮ್ಯಾಜಿಕ್ ಬೇಕಂದರೆ ನಾನೇನು ಮಾಡಬೇಕು, ಇಲ್ಲಿ ಸ್ವಲ್ಪ ಗ್ಲೋ ಎಫೆಕ್ಟ್ ಬರಬೇಕಲ್ಲ, ಅದಕ್ಕೆ ನಾನು ವೈಟ್ ಕಲರ್ ತಗೊತೆ. ಇಲ್ಲಿ ಪಿಕ್ ಮಾಡಿದೆ, ಬ್ರಷ್ ಟೂಲ್ ತೊಗೊಂಡಿದ್ದೀನಿ, ಈಗ ಕ್ಲಿಕ್ ಮಾಡಿದೆ. ಇದು ಶಾರ್ಪಲ್ಲಿದೆ, ಇದು ಬೇಡ, ಸ್ಮೂತಲ್ಲಿ ಇಟ್ಕೊತೀನಿ. ಈ ಥರ ಕ್ಲಿಕ್ ಮಾಡ್ತೀನಿ ಆಯಿತಾ. ಈಗ ಬಂತಾ. ನನಗೀಗ ಇದ್ರದ್ದು ಆವಾಗ ಹೇಳ್ದೆಲ್ಲ ಬ್ಲೆಂಡ್ ಮೋಡು, ಇದ್ರದ್ದು ಮೋಡ್ ಚೇಂಜ್ ಮಾಡ್ಕೊತ ಬಂದರೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡ್ತಾ ಇರಿ, ಎಲ್ಲದರಲ್ಲೂ ಆಗಲ್ಲ, ಒಂದೊಂದು ಕಲರಿಗೆ ಒಂದೊಂದು ಥರ ಬರುತ್ತೆ. ಅದು ನಿಮ್ಗೆ ಬೇಕಾದಾಗೆ ನೀವು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ಬೋದು. ಓಕೆ, ಸಾಫ್ಟ್ ಲೈಟ್ ಓಕೆ ಅನಿಸ್ತು ನನಗೆ. ಇದನ್ನು ಇಷ್ಟೇ ಸಾಕು. ಇವಾಗ ನನಗೆ ಇಲ್ಲಿ ಬೇಡ, ಇಲ್ಲಿ ಮಾತ್ರ ಸಾಕು ನನಗೆ, ಇಲ್ಲಿ ಬೇಡ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಪಾತ್ ಟೂಲ್ ತಗೊಂಡೆ, ಇಲ್ಲಿಂದ ಪಾತ್ ಮಾಡ್ತೀನಿ. ಓಕೆ, ಹೀಗೆ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಹೋಗೋದು. ಈ ಲೈನ್ನ ನೆಕ್ಸ್ಟ್ ಇಲ್ಲಿಗೆ ಇಟ್ಕೊಂಡಾಗ ಹೀಗೆ. ಸೊ ನಾನು ಅದೇ ಯಾವಾಗ ಹೇಳಿದೆ ಅಲ್ಲ, ಖಾಲಿ ಟೂಲ್ನ ಹೀಗೆ ಹೇಳಿದೆ ಏನು ಅರ್ಥ ಆಗಿಲ್ಲ. ನಾನು ವರ್ಕ್ ಮಾಡಿನೇ ತೋರಿಸ್ಬೇಕು ನಿಮಗೆ. ಈಗ ಇಲ್ಲಿ ಮಾಡಿದಾಗ ಈ ಥರ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ ಬರಬಾರ್ದಂದ್ರೆ ನಾನು ಸ್ವಲ್ಪ ಬ್ಯಾಕ್ ಬರ್ತೀನಿ. ಇವಾಗ ಈ ಥರ ಮಾಡ್ಕೋಬೇಕು. ಈ ಲೈನು ನೆಕ್ಸ್ಟ್ ಲೈನ್ಗೆ ಕರೆಕ್ಟಾಗಿ ಹೋಗೋ ಥರ ಇರಬೇಕು. ಇವಾಗ ಇಲ್ಲಿ ಸರಿಯಾಗುತ್ತೆ ನೋಡಿ. ಇವಾಗ ಇಷ್ಟು ಮಾಡ್ಕೊಂಡ
ಸೊ ನನಗಿವಾಗ ಇದಷ್ಟು ಬೇಡ. ನಾನು ಮಾಸ್ಕ್ ಹಾಕಿದೆ, ಗೊತ್ತಾಯ್ತಲ್ಲ ಏನು ಮಾಡಿದೆ ಅಂತ. ಕಮಾಂಡ್ ಎಂಟರ್ ಮಾಡಿ ಫೆದರ್ ಕೊಟ್ಟೆ, 0.3 ಫೆದರ್ ಇಲ್ಲಿದೆ, ಯಾಕಂದರೆ ತುಂಬ ಶಾರ್ಪಾಗಿ ಬರುತ್ತೆ ಅದಕ್ಕೋಸ್ಕರ ಫೆದರ್ ಕೊಟ್ಟೆ. ಇಲ್ಲಿ ಸೆಲೆಕ್ಟು ಮಾಡಿಫೈ ಫೆದರ್ ಆಯಿತಾ. ಶಿಫ್ಟ್ ಎಫ್, ಓಕೆ, ಕಮಾಂಡ್ ಎಫ್ ಶಿಫ್ಟ್, ನಾನು ಕಮಾಂಡ್ ಎಫ್ ಅಂತ ಹಾಕ್ಕೊಂಡಿದ್ದೀನಿ. ನಾನು ಶಾರ್ಟ್ಕಟ್ಟೆಲ್ಲ ಹೆಂಗೆ ಇಡೋದು ಅಂತ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಇದು ಕಮಾಂಡ್ ಐ ಅಂತ ಮಾಡಿಕೊಂಡೆ. ಸೊ ಇವಾಗ ಈ ಥರ ಒಂದು ಎಫೆಕ್ಟು ಕ್ರಿಯೇಟ್ ಆಯ್ತಾಯ್ತಾ. ಸೊ ಹೀಗೆ ನನಗೀಗ ಫೇಸ್ ಸ್ವಲ್ಪ ಬ್ರೈಟ್ ಬೇಕು, ಅದಕ್ಕೆ ಏನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ಗೆ ಹೋಗೋದು, ಕರ್ವ್ಸ್ ತಗೊಳ್ಳೋದು. ಈಗ ನಾನು ಜಸ್ಟ್ ಮಿಡ್ ಟೋನನ್ನು ಜಾಸ್ತಿ ಮಾಡಿದಾಗ ಮಿಡ್ ಟೋನಿಂದ ಬ್ರೈಟ್ ಆಗುತ್ತೆ ಆಯಿತಾ. ಈ ಥರ ಬ್ರೈಟ್ನೆಸ್ ತಗೊಂಡೆ, ಅದನ್ನು ಕಮಾಂಡ್ ಐ ಮಾಡ್ಕೊಂಡು ಹೈಡ್ ಮಾಡಿದೆ ಆಯಿತಾ. ಈಗ ನಂಗೆ ಹೆಂಗೆ ಬೇಕು ಹಾಗೆ ನಾನು ಓಪನ್ ಮಾಡ್ತೀನಿ, ನಂಗೆ ಬೇಕಾದಷ್ಟು. ಓಕೆ, ಈ ಥರ. ಇದಕ್ಕೀಗ ಮತ್ತೆ ಸ್ವಲ್ಪ ಸ್ಯಾಚುರೇಷನ್ಸ ಕೊಡ್ಬೋದು, ಸೊ ಸ್ವಲ್ಪ ಕಲರ್ ಬರುತ್ತೆ. ಓಕೆ, ಇಷ್ಟು ಮಾಡಿದ್ಮೇಲೆ ನನಗಿವಾಗ ಸ್ಟ್ರೋಕ್ ಎಫೆಕ್ಟ್ ಹಾಕ್ಬೇಕಂತ ಇದ್ದೀನಿ ನಾನು. ಇಲ್ಲಿ ಬಂದುಬಿಟ್ರೆ ಲೇಯರ್ ಪೆನಲಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟ್ರೋಕ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಕಲರ್ ಇದೆ ಆಲ್ರೆಡಿ. ನನಗೀಗ ವೈಟ್ ಕಲರಲ್ಲಿ ಬೇಕು, ಸೊ ವೈಟಲ್ಲಿ ಮಾಡ್ತೀನಿ. ಯಾವ ಕಲರ್ ಬೇಕೋ ಆ ಕಲರ್ನ ನೀವು ನಿಮ್ಗೆ ಇಷ್ಟ ಬಂದ ಕಲರಲ್ಲಿ ಮಾಡ್ಬೋದಾಯ್ತಾ. ನಾನಿವಾಗ ನಂಗೆ ಅನಿಸುತ್ತೆ ವೈಟೇ ಚೆನ್ನಾಗಿರುತ್ತೆ ಅಂತ, ಸೊ ನಾನು ವೈಟೇ ಇಡ್ತೀನಿ. ಇದು ಸೈಜನ್ನು ಜಾಸ್ತಿ ಕಡಿಮೆ ಹೆಂಗೆ ಬೇಕು ಹಂಗೆ ಮಾಡ್ಬೋದು. ಇದೀಗ ಜಾಸ್ತಿ ಆಯಿತಾ, ಇದು ಕಡಿಮೆ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇಡ್ಬೋದಾಯ್ತಾ. ಇವಾಗ ನಾನು ಇಷ್ಟು ಇಟ್ಟಿದ್ದೀನಿ, ನನಗೆ 32 ಬೇಡ ಅನಿಸುತ್ತೆ, ಒಂದು 16 ಸಾಕು ಅನಿಸುತ್ತೆ. ನೋಡೋಣ, 17, ಓಕೆ 17 ಓಕೆ ಅನಿಸುತ್ತೆ ನನಗೆ. ಓಕೆ, ಈಗ ಇಷ್ಟಾದ ನಂತರ ಸ್ವಲ್ಪ ನನಗೆ ಬ್ಲ್ಯಾಕ್ ಆ್ಯಡ್ ಮಾಡೋಣ ಅಂತ ಇದೆ, ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಗ್ರೀಶಾಗಿ ಕಾಣಿಸ್ತಿದೆಯಲ್ಲ. ಸೊ ಬ್ಲ್ಯಾಕ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಬಂದು ಸೆಲೆಕ್ಟಿವ್ ಕಲರ್, ಇಲ್ಲಿ ಬಂದರೆ ಸೆಲೆಕ್ಟಿವ್ ಕಲರ್ಗೆ ಬಂದರೆ ಇಲ್ಲಿ ಬ್ಲ್ಯಾಕ್ ತೊಗೊಳೋದು. ಬ್ಲ್ಯಾಕ್ ತಗೊಂಡು ಈ ಪಾಯಿಂಟನ್ನು ಬ್ಲ್ಯಾಕ್ ಜಾಸ್ತಿ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತೆ. ಓಕೆ ಓಕೆ ಇವಾಗ ನಮ್ಮ ಥಂಬ್ನೇಲ್ ರೆಡಿಯಾಗಿದೆ. ಇಷ್ಟೇ ಸಿಂಪಲ್ಲು, ನಾನು ಜಸ್ಟ್ ಬೇಸಿಕ್ಕಾಗಿ ತೋರಿಸಿದ್ದೀನಿ. ನಿಮ್ಗೆ ಕಂಪ್ಲೀಟಾಗಿ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೋಗ್ತಾ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಬರೋ ಕ್ಲಾಸ್ಗಳೆಲ್ಲ ಡಿಸೈನ್ ಓರಿಯೆಂಟೆಡ್, ಒಂದೊಂದು ಡಿಸೈನ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಹಾಗೆ ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಿ. ಅವಾಗ ಡೆಫಿನೆಟಾಗಿ ನಿಮ್ಗೆ ಒಂದು ಸ್ವಲ್ಪನಾದರೂ ವರ್ಕ್ ಬಗ್ಗೆ ನಾಲೆಜ್ ಬರುತ್ತೆ. ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಕೂಡ ಬರೋಲ್ಲ. ಸೊ ನಾನು ಅದನ್ನು ಗ್ಯಾರಂಟಿ ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನಿಮ್ಗೆ ವರ್ಕ್ ಬರುತ್ತೆ. ಮತ್ತು ನೀವು ಅಂದ್ಕೊಳ್ಬೋದು ನಾವು ಇದನ್ನು ಕಲಿತ್ರೆ ನಮ್ಗೇನು ಸಿಗುತ್ತೆ ಅಂತ. ಡೆಫಿನೆಟಾಗಿ ನೀವು ಇದನ್ನು ಕಲ್ತ ನಂತರ ನಾನು ಫ್ರೀಲ್ಯಾನ್ಸ್ ಮಾಡೋದು ಹೇಗೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ದೇಶದ ಕ್ಲೈಂಟ್ ಜೊತೆ ಹೇಗೆ ವರ್ಕ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ ಮುಂದೆ ಹೋಗ್ತಾ ತುಂಬ ಒಳ್ಳೆ ಕೆಲಸಗಳು, ಒಳ್ಳೆ ಆಪರ್ಚುನಿಟಿಗಳು ನಿಮಗೋಸ್ಕರನೇ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹೀಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.